ಜಗನ್ಮೋಹನ್ ರೆಡ್ಡಿ ಕುಟುಂಬದಲ್ಲಿ ಆಸ್ತಿ ಕಲಹ మత్తಷ್ಟು తీవ్ర మగళ బెంబలకే నింత విజయమ్మ. మామూలుగా అన్ని కుటుంబాలలో గొడవలు ఉండడం సహజమే, ఎవరూ కాదటం లేదు. మా ఉద్దేశం కూడా గొడవలను సామరస్యంగా నాలుగు గోడల మధ్య పరిష్కరించుకోవాలన్నదే. కానీ ఇది సామాన్యం అంటూనే, అన్ని కుటుంబాలలో జరిగే విషయమే అంటూనే తల్లిని చెల్లిని కోర్టుకి ఈడ్చారు. ఇది సామాన్యం కాదు జగన్ సార్. ಜಗನ್ಮೋಹನ್ ರೆಡ್ಡಿ ಕುಟುಂಬದಲ್ಲಿ ಆಸ್ತಿ ಕಲಹ ಮತ್ತಷ್ಟು ತೀವ್ರ. ಮಗಳ ಬೆಂಬಲಕ್ಕೆ ನಿಂತ ವಿಜಯಮ್ಮ. ಈ ಆಸ್ತಿಗಳನ್ನು 4 ಮೊಮ್ಮಕ್ಕಳಿಗೆ ಸಮಾನವಾಗಿ ವಿತರಿಸುವುದು ವೈಎಸ್ಆರ್ ಅವರ ಸ್ಪಷ್ಟ ಉದ್ದೇಶವಾಗಿತ್ತು ಎಂದು ಅವರು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿರುವುದಾಗಿ ತಿಳಿದುಬಂದಿದೆ. ವಿಜಯವಾಡ. ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಕುಟುಂಬದಲ್ಲಿ ಆಸ್ತಿ ವಿವಾದ ಭುಗಿಲೆದ್ದಿದೆ. ತಾಯಿ ವಿಜಯಮ್ಮ ತನ್ನ ಮಗ ವೈಎಸ್ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ನ್ಯಾಯಾಲಯಕ್ಕೆ ನೋಟರಿ ಪ್ರಮಾಣಪತ್ರ ಸಲ್ಲಿಸಿದ ನಂತರ ಅವರ ಕುಟುಂಬದೊಳಗಿನ ಆಸ್ತಿ ವಿವಾದ ಸಾರ್ವಜನಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಅಣ್ಣತಂಗಿ ನಡುವೆ ಖಾಸಗಿ ಭಿನ್ನಾಭಿಪ್ರಾಯವೆಂದು ಹೇಳಲಾಗುತ್ತಿತ್ತು. ಈಗ ಅದು ತೀವ್ರ ರಾಜಕೀಯ ಮತ್ತು ವೈಯಕ್ತಿಕ ತಿರುವು ಪಡೆದುಕೊಂಡಿದೆ. ತಮ್ಮ ಕುಟುಂಬದ ಆಸ್ತಿಯಲ್ಲಿ ಸರಿಯಾದ ಪಾಲನ್ನು ನೀಡಿಲ್ಲ ಎಂದು ವೈಎಸ್ ಶರ್ಮಿಳಾ ನಿರಂತರವಾಗಿ ಆರೋಪಿಸುತ್ತಾ ಬಂದಿದ್ದಾರೆ. ಆದಾಗ್ಯೂ ಇತ್ತೀಚೆಗೆ ವಿಜಯಮ್ಮ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಜಗನ್ನವರ ನಿಲುವನ್ನು ನೇರವಾಗಿ ವಿರೋಧಿಸಿದ್ದಾರೆ. 2009ರಲ್ಲಿ ವೈಎಸ್ ರಾಜಶೇಖರ್ ರೆಡ್ಡಿಯವರ ಮರಣದ ತನಕ ಎಲ್ಲ ಆಸ್ತಿಗಳು ಸಂಯೋಜಿತ ಕುಟುಂಬದ ಆಸ್ತಿಗಳಾಗಿತ್ತು. ಯಾರಿಗೂ ಹಂಚಿಕೆಯಾಗಿರಲಿಲ್ಲ. ಈ ಆಸ್ತಿಗಳನ್ನು 4 ಮೊಮ್ಮಕ್ಕಳಿಗೆ ಸಮಾನವಾಗಿ ವಿತರಿಸುವುದು ವೈಎಸ್ಆರ್ ಅವರ ಸ್ಪಷ್ಟ ಉದ್ದೇಶವಾಗಿತ್ತು ಎಂದು ಅವರು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿರುವುದಾಗಿ ತಿಳಿದುಬಂದಿದೆ. ಪರಸ್ಪರ ಒಪ್ಪಂದದ ಮೂಲಕ ಶರ್ಮಿಳಾ ಅವರಿಗೆ ನ್ಯಾಯಸಮ್ಮತವಾದ ಪಾಲನ್ನು ನೀಡಲಾಗಿದೆ ಎಂದು ಜಗನ್ಮೋಹನ್ ರೆಡ್ಡಿ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ. ಆದರೆ ಶರ್ಮಿಳಾಗೆ ಕಡಿಮೆ ಪಾಲು ಸಿಕ್ಕಿದೆ ಎಂದು ವಿಜಯಮ್ಮ ಹೇಳಿದ್ದಾರೆ. ಸರಸ್ವತಿ ಸಿಮೆಂಟ್ ಮತ್ತು ಯಲಹಂಕದ ಜಮೀನು ಸೇರಿದಂತೆ ಹಲವಾರು ಮಹತ್ವದ ಆಸ್ತಿಗಳನ್ನು ಶರ್ಮಿಳಾ ಅವರಿಗೆ ಸರಿಯಾಗಿ ನೀಡಿಲ್ಲ. ಆಕೆಗೆ ನೀಡಿದ ಹಣವು ಆಕೆಯ ಪಾಲಿನ ಲಾಭಾಂಶದ ಆದಾಯವಾಗಿದೆಯೇ ಹೊರತು ಅಂತಿಮ ಪರಿಹಾರವಲ್ಲ ಎಂದು ದಾಖಲೆ ಸ್ಪಷ್ಟಪಡಿಸಿದೆ. ಶರ್ಮಿಳಾಗೆ ಮಾತ್ರವಲ್ಲದೆ ಮೊಮ್ಮಕ್ಕಳಿಗೂ ಆಸ್ತಿ ವಿಚಾರದಲ್ಲಿ ಜಗನ್ ಅನ್ಯಾಯ ಮಾಡಿದ್ದಾರೆ ಎಂದು ವಿಜಯಮ್ಮ ಆರೋಪಿಸಿದ್ದಾರೆ. ಸತ್ಯ ಏನು ಎಂಬುದು ದೇವರು ಮತ್ತು ನನ್ನ ಮಗನಿಗೆ ಗೊತ್ತಿದೆ. ಜಗನ್ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದಾನೆ. ಸುಳ್ಳು ಪ್ರಚಾರ ಎಂದು ಹೇಳುವುದನ್ನು ನಿಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಪ್ರತಿ ಹೇಳಿಕೆಯೂ ಸತ್ಯವಾಗಿದೆ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣೀಕರಿಸಲ್ಪಟ್ಟಿದೆ ಎಂದು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಕೌಟುಂಬಿಕ ಕಲಹವನ್ನು ಮತ್ತಷ್ಟು ತೀವ್ರಗೊಳಿಸಿದ್ದು, ಇದೀಗ ಶರ್ಮಿಳಾ ಜೊತೆಗೆ ವಿಜಯಮ್ಮವನ್ನು ಜಗನ್ ಎದುರಿಸುವಂತಾಗಿದೆ. ಜಗನ್ ವಿಎಸ್ ಶರ್ಮಿಳಾ. ಮೌನ ಮುರಿದ ವಿಜಯಮ್ಮ. ಆಸ್ತಿ ವಿವಾದ ಕುರಿತು ವೈಎಸ್ ಅಭಿಮಾನಿಗಳಿಗೆ ಬಹಿರಂಗ ಪತ್ರ. ಪ್ರತಿ ಹೇಳಿಕೆಯೂ ಸತ್ಯವಾಗಿದೆ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣೀಕರಿಸಲ್ಪಟ್ಟಿದೆ ಎಂದು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಕೌಟುಂಬಿಕ ಕಲಹವನ್ನು ಮತ್ತಷ್ಟು ತೀವ್ರಗೊಳಿಸಿದ್ದು, ಇದೀಗ ಶರ್ಮಿಳಾ ಜೊತೆಗೆ ವಿಜಯಮ್ಮವನ್ನು ಜಗನ್ ಎದುರಿಸುವಂತಾಗಿದೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗದ್ವೇಷದ ದೋಷವೋ, ಜನ್ಮ ಜನ್ಮದ